ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು. ಫಸ್ಟ್ ಕಣ್ಣಿಂದ ತುಂಬಾ ಎಫೆಕ್ಟ್ ಆಗ್ತೈತೆ. ಮೊಬೈಲ್ ಫಸ್ಟ್ ಆಫ್ ಆಲ್ ಅವ್ರ ಮೊಬೈಲ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ. ಅವ್ರು ಏನಿದೆ ಅದನ್ನ ನೋಡ್ಕೊಂಡು ಆ ತರ ಮಾಡಕ್ಕೆ ನೋಡ್ತಾ ಇದ್ದಾರೆ. ಗೇಮ್ಸ್ ಆಡೋದು ಅದೆಲ್ಲ ನಿಲ್ಲಿಸ್ಬೇಕು. ಮಕ್ಕಳಿಗೆ ಓದೋದ್ ಬಗ್ಗೆ ಗಮನ ಕೊಡಬೇಕು. ಪುಸ್ತಕ ಜ್ಞಾನ ಎಷ್ಟು ಇದೆ, ಡಿಕ್ಷನರೀಸ್ ಆರ್ ದೇರ್, ಜನರಲ್ ನಾಲೆಜ್ ಇಸ್ ದೇರ್, ಗೂಗಲ್ನಲ್ಲಿ ಏನೇನಿದೆ, ಏನು ರಿಸರ್ಚ್, ಸೋ ಮೆನಿ ಇನ್ನೋವೇಷನ್ಸ್ ಆರ್ ದೇರ್. How we can become a creative, how we can learn so many things from that mobile. ಮೊಬೈಲ್ ಫಸ್ಟ್ ಆಫ್ ಆಲ್ ಅವ್ರ ಮೊಬೈಲ್ ಅಟ್ರಾಕ್ಷನ್ ಜಾಸ್ತಿ ಆಗಿದೆ. ಅವ್ರು ಏನಿದೆ ಅದನ್ನ ನೋಡ್ಕೊಂಡು ಆ ಥರ ಮಾಡೋಕೆ ನೋಡ್ತಾ ಇದ್ದಾರೆ. ನಮ್ಮ ಅಮ್ಮಗೂ ಗೊತ್ತಿಲ್ಲ, ನಮ್ಮ ಅಪ್ಪಗೂ ಗೊತ್ತಿಲ್ಲ, ನಮ್ಮ ತಮ್ಮಗ ಅಣ್ಣಗೆ ಯಾರಿಗೂ ಗೊತ್ತಿಲ್ಲ. ಅದು ಅಟ್ರಾಕ್ಟಿವ್ ಸ್ಪಿರಿಟ್ ಇದೆ ಅದರಲ್ಲಿ, ಆತ್ಮದಲ್ಲಿ ಅಲ್ಲಿ ಮಾಡ್ತಾ ಇದ್ದಾರೆ ಅವರು. ಬಟ್ ಅದು ಸರಿ ಇಲ್ಲ. ಅದು ಯಾಕಂದ್ರೆ ಅವ್ರ ಭವಿಷ್ಯನಲ್ಲಿ ಲಾಸ್ ಇರುತ್ತೆ. ಅದು ಪೇರೆಂಟ್ಸ್ ಅವ್ರ ಮೇಲೆ ವಾಚ್ ಇರ್ತಾ ಇರಬೇಕು. ಯಾವಾಗ ಅವ್ರ ಮೊಬೈಲ್ ಕೊಡೋಕೆ ಮುಂಚೆ ಯಾಕೆ ಮೊಬೈಲ್ ಬೇಕು ನಿಮಗೆ, ಯಾಕೆ ಏನು ಮಾಡಬೇಕು, ಯಾರು ಸ್ಟಡಿ ಮಾಡ್ತಾ ಇದ್ದೀರಾ, ನಾನು ನಿನ್ನ ಜೊತೆ ಸ್ಟಡಿ ಮಾಡ್ತೀನಿ, ಮೊಬೈಲ್ಗೆ ಉಪಯೋಗ ಮಾಡಬೇಕು 1 ಅವರ್ ಅರ್ಧ ಗಂಟೆ, ಅದು ರೆಸ್ಟ್ರಿಕ್ಷನ್ ಬರಬೇಕು. ಆಮೇಲೆ ಅವ್ರು ಏನು ನೋಡ್ತಾ ಇದೆ ಅವ್ರಿಗೆ ಡೈವರ್ಟ್ ಮಾಡಬೇಕಾ ಮೈಂಡ್. ಅವ್ರು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದೆ ಅದು ತೋರಿಸಿದತ್ತ ಅದರಲ್ಲಿನ ಆಟೋಮೆಟಿಕ್ ಅವ್ರ ಮೈಂಡ್ ಆ ಕಡೆ ಹೋಗುತ್ತೆ. ಅವ್ರದ್ದು ಏನೇನು ಒಳ್ಳೇದು ನೋಡಿದ್ರೆ ಅದೇ ಪ್ರಭಾವನಲ್ಲಿ ಮೈಂಡ್ ಸೆಟಪ್ ಚೇಂಜ್ ಆಗುತ್ತೆ. ಅವ್ರದ್ದು ಅದು ಸ್ವಭಾವ ಚೇಂಜ್ ಆಗುತ್ತೆ. ಆ ಕೃತಿನಲ್ಲಿ ಒಳ್ಳೇದೇ ಇದೆ, ಒಳ್ಳೆ ಅವ್ರ ಜೀವನದಲ್ಲಿ ಕೃತಿನಲ್ಲಿ ಅಪ್ಲೈ ಮಾಡೋಕೆ ನೋಡ್ತಾರೆ ಅವರು. ಅದರಲ್ಲಿ ಎಲ್ಲರಿಗೆ ಒಳ್ಳೆ ಸಂತೋಷ ಬರುತ್ತೆ. ಮಕ್ಕಳೇ ಬರುತ್ತೆ ಭವಿಷ್ಯದಲ್ಲಿ ಇನ್ನೂ ಒಳ್ಳೆ ಕೆಲಸ ಒಳ್ಳೇದು, ಇನ್ನೂ ಏನೇನು ಓದೋಕೆ ಇಷ್ಟಪಡ್ತಾರೆ ಅವರು. ಆ ಮಕ್ಕಳೇನೆ ಇವಾಗ ಸರ್ಟನ್ ಏಜ್ ವಯಸ್ಸಾದ್ಮೇಲೆ ಅವರು ಯೋಚನೆ ಮಾಡ್ತಾರೆ ಈ ಮೊಬೈಲ್ನಲ್ಲೇ ನನಗೇನು ಲಾಭ ಇದೆ, ಮೊಬೈಲ್ನಲ್ಲೇ ನನಗೆ ಪುಸ್ತಕ ಜ್ಞಾನ ಎಷ್ಟು ಇದೆ, ಡಿಕ್ಷನರೀಸ್ ಆರ್ ದೇರ್, ಜನರಲ್ ನಾಲೆಜ್ ಇಸ್ ದೇರ್, ಗೂಗಲ್ನಲ್ಲಿ ಏನೇನಿದೆ, ಏನು ರಿಸರ್ಚ್, ಸೋ ಮೆನಿ ಇನ್ನೋವೇಷನ್ಸ್ ಆರ್ ದೇರ್. How we can become a creative, how we can learn so many things from that mobile. So what are the apps are there? The parents have to implicate to them, introduce to them all those things to them. ಅದರ ಆಗಿದೆ ಅದು ಆಗೋ ಚಾನ್ಸ್ ಇರುತ್ತೆ. ಅದು ಅವರ ತಂದೆ ತಾಯಿ ನೋಡ್ಕೊಬೇಕು. ಮತ್ತು ಮಕ್ಕಳಿಗೆ ಮೊಬೈಲ್ ಕೊಡಬಾರ್ದು. ಫಸ್ಟ್ ಕಣ್ಣಿಂದ ತುಂಬಾ ಎಫೆಕ್ಟ್ ಆಗ್ತೈತೆ, ಅದರಿಂದ ಮಕ್ಕಳಿಗೆ ತಲುಪ್ತೈತೆ, ಕಣ್ಣಿಗೆ ಎಫೆಕ್ಟ್ ಆಗ್ತೈತೆ. ಆಮೇಲೆ ಗೇಮ್ಸ್ ಆಡೋದು ಅದೆಲ್ಲ ನಿಲ್ಲಿಸ್ಬೇಕು. ಮಕ್ಕಳಿಗೆ ಓದೋದ್ ಬಗ್ಗೆ ಗಮನ ಕೊಡಬೇಕು. ಆಮೇಲೆ ಟ್ಯೂಷನ್ ಕಳ್ಸೋದು, ಮೊಬೈಲಿಗೆ ಜಾಸ್ತಿ ಕೊಡೋಂಗಿಲ್ಲ.